ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. PK ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಇವತ್ತು ಪಲ್ಸರ್ 220ನ ತಂದಿದ್ದೀನಿ. ಲೇಟೆಸ್ಟ್ 2026 ಮಾಡಲು. ಇದನ್ನ ನಮ್ಮ ಧನು ಅವ್ರು ತಗೊಂಡಿದ್ದಾರೆ. ಕಂಗ್ರಾಚುಲೇಷನ್ಸ್ ಧನು. ಥ್ಯಾಂಕ್ ಯು ಅಣ್ಣ. ಬನ್ನಿ, ಇವತ್ತು ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ರಿವ್ಯೂ ಕೊಡ್ತೀನಿ. ನೀವೇನಾದ್ರೂ ಪಲ್ಸರ್ 220ನ ಪ್ಲಾನ್ ಮಾಡ್ತಾ ಇದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಕ್ವಶನ್ ಅದನ್ನು ನಾನು ನಿಮಗೆ ಕೇಳ್ಬಿಡ್ತೀನಿ. ಪಲ್ಸರ್ 220ನೇ ಯಾಕೆ ತಗೊಂಡೆ? ಈಗ ಫಸ್ಟ್ ನೀನು ಪಲ್ಸರ್ 150 ತಗೋತೀನಿ ಅಂತಾನು ಹೇಳಿದ್ದೆ ನನ್ನ ಜೊತೆ. ಆಮೇಲೆ ನಾನೇ ನಿನ್ಗೆ 220ನ ಸಜೆಸ್ಟ್ ಮಾಡಿದ್ದು. ಸೊ ಫೈನಲ್ ಆಗಿ 220ನೇ ಯಾಕೆ ಡಿಸೈಡ್ ಮಾಡಿದೆ? ಅಂದರೆ ನನಗೆ ಲಾಂಗ್ ಹೋಗೋಕ್ಕೆ ಗಾಡಿ ಎಲ್ಲ ಇದು ಇಷ್ಟ ಅಂತ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದ್ರು. 150 ಬಂದು ಲಾಂಗ್ ಹೋದಾಗ ಗಾಡಿ ಮನ್ಗಿಸ್ದಾಗ ಗಾಡಿ ಶೇಕ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಗಾಡಿ ಲೈಕ್ ಮಾಡಿದೆ. ಆಮೇಲೆ ನೀವು ಹೇಳಿದ್ರಿ 220 ತಗೋ, ಏನಿಲ್ಲ ಮೈಲೇಜು, ನನಗೆ ಮೈಲೇಜ್ ಬೇಕಿತ್ತು. ಇನ್ನು 150ನೂ ಅದೇ ಮೈಲೇಜು, ಇನ್ನೊಂದು 5 ಹೆಚ್ಚು ಕಡಿಮೆ ಮೈಲೇಜ್ ಆಗುತ್ತೆ ಅಂತ ನೀವೇ ಹೇಳಿದ್ರಿ. ಗಾಡಿ ತಗೋ ಅಂತ, ಮೇಂಟೈನ್ ಮಾಡ್ಬೋದು ಅಂತ. ಆಮೇಲೆ ಗಾಡಿ ಬೇರೆ ತಗೊಳತಾ ಇನ್ನೊಂದು 50 ಸಾವಿರಕ್ಕೆ ಯಾಕೆ ನಾವು ಇದು ಮಾಡೋದು ಅಂದ್ಬಿಟ್ಟು ಮನ್ಸು ಮಾಡಿ ಗಾಡಿ ತಗೊಂಡೆ. ಲಾಂಗ್ ಹೋಗೋಕ್ಕೆ ಗಾಡಿ ಚೆನ್ನಾಗೈತೆ, ಓಡಿಸಿದ್ದೀನಿ. ಫೀಲ್ ಏನೋ ಒಂಥರ ಬೇರೆ ಗಾಡಿ ಓಡಿಸೋದಕ್ಕೆ ಗಾಡಿ ಓಡಿಸೋದೇ ಫೀಲ್ ಒಂಥರ ಚಂದ ಅಣ್ಣ. ಗಾಡಿ ಹೋಯ್ತಾ ಇರೋ ರೋಡಲ್ಲಿ ಇನ್ನೂ ಬರೀ 60ರಲ್ಲಿ ಹೋಯ್ತಾ ಇರೋ ಇನ್ನೂ ಕೊಡೋಣ ಎಷ್ಟು ಅನಿಸುತ್ತೆ. ಗಾಡಿ ಕಾರ್ ಹೋದಂಗೆ ಹೋಗುತ್ತೆ, ಗಾಡಿ ಒಂಟಿ ಸಲಗ ಹೋದಂಗೆ ಹೋಗುತ್ತೆ ರೋಡಲ್ಲಿ. ಯಾವುದೇ ದೊಡ್ಡ ಗಾಡಿ ಬಂದ್ರು ಗಾಡಿ ಮಾತ್ರ ಒಂಚೂರು ಸೇಕಾಗಲ್ಲ ಅಣ್ಣ. ಗಾಡಿ ಚೆನ್ನಾಗಿ ಏನು ಗಾಡಿ ಒಂಚೂರು ಸೇಕಾಗಲ್ಲ, ಒಂಟಿ ಸಲಗ ಹೋದಂಗೆ ಹೋಯ್ತಾ ಇರ್ತದೆ ಗಾಡಿ. ಒಂಚೂರು ಅಲ್ಗಾಡಲ್ಲ ಗಾಡಿ. ಗಾಡಿ ಚೆನ್ನಾಗಿದೆ, ಮೈಲೇಜ್ ಬರುತ್ತೆ ನಾವು ಮೇಂಟೈನ್ ಮಾಡ್ದಂಗೆ. ಗಾಡಿ ನೀಟಾಗಿ ಗಾಡಿ ಒಟ್ಟು ಒಳ್ಳೆ ಫೀಲ್ ಸಿಗ್ತೈತೆ ತಗೊಂಡಿರೋದಕ್ಕೆ. 220 ತಗೊಂಡಿರೋದಕ್ಕೆ ನನ್ಗೇನು ಬೇಜಾರೇನಿಲ್ಲ. ಗಾಡಿ ತಗೊಂಡಿರೋದು ನನ್ಗೊಂಥರ ಸಾರ್ಥಕ, ಖುಷಿ ಗಾಡಿ ಓಡಿಸೋದಕ್ಕೆ. ಎಲ್ಲ ಫುಲ್ ಖುಷಿಯಾಗಿದೆಯಾ? ಖುಷಿಯಾಗಿದ್ದೀನಿ. ಗಾಡಿ ತಗೊಂಡಿರೋದಕ್ಕೆ ನನ್ಗೇನು ಫೀಲ್ ಆಯ್ತಲ್ಲ, ಗಾಡಿ ಚೆನ್ನಾಗೈತೆ. ಬೇರೆಯವ್ರಿಗೆ ಹೇಳೋದು ಗಾಡಿ ತಗೊಳ್ಳಿ ಇದನ್ನೇ ಅಂತ. 150 ತಗೊಳ್ಳೋರು, 200 NS ತಗೊಳ್ಳೋರು. ನಾವು 200 NS ತಗೊಂಡಿರೋ ನಮ್ಮ ಹುಡುಗರುಗಳೇ ಸುಮಾರು ಜನ ಹೇಳಿದ್ದಾರೆ, ಅದು ಲಾಂಗ್ ಹೆವಿ ಸ್ಪೀಡ್ ಹೋಗುತ್ತೆ, ಬ್ರೇಕ್ ಕಂಟ್ರೋಲ್ ಇಲ್ಲ ಅಂತ, ಗಾಡಿ ಶೇಕ್ ಆಗುತ್ತೆ ಅಂತೆ, ಗಾಡಿ ಸಡನ್ ನಿಲ್ಸಕ್ಕಾಗಲ್ವಂತೆ. ಇದು ಹಂಗಲ್ಲ, ಎಷ್ಟೇ ಸ್ಪೀಡ್ ಹೋಗ್ತಾರೋ ಗಾಡಿ ಏನು 2 ಬ್ರೇಕು ಡಿಸ್ಕ್ ಬ್ರೇಕ್ಗಳು. ಗಾಡಿ ಹಿಡಿತು ಅಂದ್ರೆ ಗಾಡಿ ಒಂಚೂರು ಶೇಕ್ ಆಗಲ್ಲ. ಗಾಡಿ ಎರಡರಲ್ಲೂ ABS ಐತೆ. ಗೈಸ್, ನಾನು ಆಕ್ಚುಲಿ ನನ್ನ ಬೈಕಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಪಲ್ಸರ್ 220F ಇಂದ. ನಾನು 2014ರಲ್ಲಿ ಫಸ್ಟ್ ಟೈಮ್ ಪಲ್ಸರ್ 220 ತಗೊಂಡಿದ್ದು. ಅದೇ ನನ್ನ ಫಸ್ಟ್ ಗಾಡಿ. ನನಗೆ ಆಕ್ಚುಲಿ ಕರೆಕ್ಟಾಗಿ ಬೈಕ್ನೇ ಓಡ್ಸಕ್ ಬರ್ತಿರ್ಲಿಲ್ಲ. ನಾನು ಬೈಕ್ ಕಲ್ತಿದ್ದು ಕೂಡ ಇದೇ ಗಾಡಿಯಿಂದಾನೆ. ನನಗೆ ಕಂಪ್ಲೀಟ್ ಆಗಿ ಗೊತ್ತು ಈ ಗಾಡಿ ಹೆಂಗೆ ಏನು ಅಂತ. ಯಾಕೆಂದ್ರೆ ನಾನು 80,000 ಕಿಲೋಮೀಟರ್ ಓಡಿಸಿದೆ ಈ ಗಾಡಿನಲ್ಲಿ. ಅದಾದ್ಮೇಲೆ ಸೇಲ್ ಮಾಡಿದ್ದು. 80,000 ಕಿಲೋಮೀಟರ್ ಆದ್ಮೇಲೂ ಕೂಡ ನಾನು ಯಾರಿಗೆ ಸೇಲ್ ಮಾಡಿದೆ ಆ ಹುಡುಗ ಬಂದು ಹೇಳ್ತಿದ್ದ ನನ್ನ ಜೊತೆ, ಅಣ್ಣ ಈಗಲೂ 50 ಮೈಲೇಜ್ ಕೊಡ್ತಿದೆ ಅಂತ. ಸೊ ಅಷ್ಟು ಮೈಲೇಜ್ ಸ್ಪೆಸಿಫಿಕ್ ಆಗಿ ಮತ್ತೆ ಲುಕ್ಸು, ಪರ್ಫಾರ್ಮೆನ್ಸು ಎಲ್ಲ ಸೇರಿ ಮಾಡಿರೋ ಗಾಡಿ ಇದು. ಸೊ ನನ್ನ ಕೇಳಿದ್ರೆ ಒಂದು ಬೆಸ್ಟ್ ಬಿಗಿನರ್ ಬೈಕ್ ಅಂತಾನೆ ಹೇಳ್ಬೋದು ಇದು ಪಲ್ಸರ್ 220. ಬಟ್ ಇದ್ರ ಬಗ್ಗೆ ನಾನೇ ಮಾತಾಡ್ತಾ ಹೋದ್ರೆ ಹೆವಿ ಪಾಸಿಟಿವ್ ಹೇಳ್ತೀನಿ. ಅಂದ್ರೆ ಅಷ್ಟು ಚೆನ್ನಾಗಿದೆ ಗಾಡಿ. ಬಟ್ ನನಗಿಂತ ಈಗ ಹೊಸದಾಗಿ ಲೇಟೆಸ್ಟ್ ಆಗಿ ತಗೊಂಡಿರೋ ಓನರ್ ಹತ್ರನೇ ಕೇಳೋಣ. ಅದನ್ನು ಆಮೇಲೆ ಈ ಗಾಡಿನ ನೀವು ಎಲ್ಲಿ ತಗೊಂಡಿದ್ದು? ಮಂಡ್ಯದಲ್ಲ, ಮೈಸೂರಲ್ಲ? ಮೈಸೂರಲ್ಲಿ ಪ್ರಕಾಶ್ ಶೋರೂಮ್ ಅಂತ ಮೈಸೂರಲ್ಲಿ ಗಾಡಿ ತಗೊಂಡಿರೋದು ಇದು. ಮೈಸೂರಲ್ಲಿ? ಮಂಡ್ಯಕ್ಕೆ ಯಾಕೆ ಹೋಗ್ಲಿಲ್ಲ? ನಮ್ಮ ಮಂಡ್ಯ ಶೋರೂಮ್ಗೆ ಹೋಗ್ಬೇಕಿತ್ತು, ಪಾಪ್ಯುಲರ್ ಬಜಾಜ್ಗೆ. ಅಂದ್ರೆ ಹೋಗ್ಬೇಕಾಗಿತ್ತು. ಅಂದ್ರೆ ನಮ್ಮ ಅಪ್ಪ ಬಂದು ಮೈಸೂರಲ್ಲಿ ಆಟೋ ಓಡಿಸೋದು. ಅದರಿಂದ ಏನೇ ಆದ್ರೂ ಸರ್ವಿಸ್ಗೆ ಹೋದಾಗ ಏನೇ ಆದ್ರೂ ಅಲ್ಲಿ ಅವ್ರು ಏನೇ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಹೋಗಿ ತಿಳ್ಕೊಬೋದಲ್ಲ. ಅದರಿಂದ ಮೈಸೂರಲ್ಲೇ ತಗೊಳ್ಳೋದು ಅಂತ ಮೈಸೂರಲ್ಲೇ ತಗೊಂಡೆ. ಆಮೇಲೆ ನಮ್ಮ ಮೈಸೂರು ಕೂಡ ಹತ್ರನೇ. ಮೈಸೂರು ಕೂಡ ಹತ್ರ ನಮ್ಗೆ ಹೋಗಕ್ಕೆ, ಅದರಿಂದ ತಗೊಂಡಿದ್ದು. ಆಮೇಲೆ ಶೋರೂಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಟ್ರೀಟ್ ಮಾಡಿದ್ರ? ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರ? ಡೀಟೇಲ್ಸ್ ಎಲ್ಲ ಕೊಟ್ರ? ಪ್ರಕಾಶ್ ಶೋರೂಮ್ ಒಳ್ಳೆ ಇದೆ ಮೈಸೂರಲ್ಲಿ. ನಾನು ನೋಡಿದ್ ಮಟ್ಕೆ ಹೋದಾಗೆಲ್ಲ ಚೆನ್ನಾಗಿ ಇದ್ ಮಾಡಿದ್ರು, ಟ್ರೀಟ್ ಮಾಡಿ ಎಲ್ಲ ಯಾವ ರೀತಿ ಗಾಡಿ ಬಗ್ಗೆ ಎಲ್ಲಾನು ಡೀಟೇಲ್ ಹೇಳಿದ್ರು. ಅವ್ರುನು ಗಾಡಿ ತಗೊಳ್ಳಿ ಅಂತ ಹೇಳಿದ್ರು. ಗಾಡಿ ಚೆನ್ನಾಗೈತೆ. ಕಲರ್ನು ಅವ್ರು ಹೇಳಿದ್ರು ಇದೇ ಕಲರ್ ತಗೊಳ್ಳಿ ಅಂತ, ಗಾಡಿ ಚೆನ್ನಾಗಿದೆ ಅಂತ. ಏನಾದ್ರು ಮಾಡಿದ ಗಾಡಿನ? ಇಲ್ಲ, ಏನ್ ಮಾಡಿಲ್ಲ, ಏನಿಲ್ಲ. ಡೈರೆಕ್ಟ್ ಗಾಡಿ ತಗೊಂಡು ಬಂದಿದ್ದೆ ಅವತ್ತು. ಸೊ 220 ತಗೋಬೇಕು ಅಂತ ಡೈರೆಕ್ಟ್ 220 ತಗೊಂಡಿದ್ದು. ಫಸ್ಟ್ ಸರ್ವಿಸ್ ಆಗಿದ್ಯಾ ಗಾಡಿ? ಇನ್ನಿಲ್ಲ ಅಣ್ಣ, ಇನ್ನು ಫಸ್ಟ್ ಸರ್ವಿಸ್ ಆಗಿಲ್ಲ. ಎಷ್ಟು ಓಡಿಸಿದ್ಯಾ? ಈಗ 330 ಆಗೈತೆ. 700 ಬರಳಿದ್ದಾರೆ. ಒಂದು 650 ಹೋಗ್ತೀನಿ ಫಸ್ಟ್ ಸರ್ವಿಸ್ಗೆ. 700 ಕಿಲೋಮೀಟರ್ 700 ಕಿಲೋಮೀಟರ್ ಫಸ್ಟ್ ಸರ್ವಿಸ್ ಹೇಳಿದ್ದಾರೆ. ಈಗ ನೀವು ಒಂದು ಡೈಲಿ ಕಮ್ಯೂಟ್ ಗಾಡಿಯಿಂದ ನೀವು ಅಪ್ಗ್ರೇಡ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ಇದು ನಿಮ್ಗೆ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ. ಆಮೇಲೆ ಅಣ್ಣ, ನಾನು ಈ ಗಾಡಿ ಯಾಕೆ ತಗೊಂಡಿದ್ದು ಅಂದ್ರೆ, ಈಗ ರೀಸೆಂಟ್ ಆಗಿ ಇನ್ನೂ ಒಂದು 1 ಮಂತ್ 2 ಮಂತ್ ಆಗಿಲ್ಲ. ಅಂದ್ರೆ ನಮಗ ಫ್ರೆಂಡೇನೆ, ನಮ್ಮ ಅಣ್ಣನ ಕ್ಲಾಸ್ಮೇಟ್ ಗೊತ್ತಿರೋರೆ, ಅವರು 220 ಐತೆ, ಸೇಮ್ ಇದೇ ಕಲರು 220 ಪಲ್ಸರ್ ಐತೆ. ಅವ್ರನ್ನ ಹಿಂಗೆ ಒಂಚೂರು ಗಾಡಿ ಬೇಕಿತ್ತು ಅಂತ ನಾನೇನು ಈಸ್ಕೊಳ್ತಿರ್ಲಿಲ್ಲ, ಸುಮ್ಮನೆ ಕೇಳಿದೆ ಮನ್ಸು ಹೇಗಿರುತ್ತೆ ಅಂತ. ಗಾಡಿ ಕೊಡ್ತಾರೋ ಅವ್ರ ಮನ್ಸು ಹೆಂಗಿರುತ್ತೆ ಅಂತ. ಅವ್ರು ಬಂದು ಹೇಳಿದ್ದು, ನೀನು ಬೇಕಾದ್ರೆ ಬೇರೆ ಏನೇ ಕೇಳ್ಬಿಡು, ಗಾಡಿ ಅಂತೂ ಕೇಳ್ಬೇಡ ನೀನು. ಅದು ನನಗೆ ಮಕ್ಕ ಹೊಡ್ದಂಗೆ ಆಯ್ತು. ನಾನು ಅವ್ರ ಆಟೋದ ಮೇಲೆ ನಾನು 220ನೇ ಬೇಕು ಅಂತ ಗಾಡಿ ತಗೊಂಡಿರೋದು. ಓ ಹೌದಾ? ಹೌದು ಅಣ್ಣ. ಇನ್ನ ನೈಟ್ ಟೈಮ್ ಎಲ್ಲ ಓಡಿಸಿದ್ಯಾ ಗಾಡಿನ? ಓಡಿಸಿದೀನಿ ಅಣ್ಣ. ಲೈಟ್ ಪರ್ಫಾರ್ಮೆನ್ಸ್ ಹೆಂಗಿದೆ ಇದ್ರದ್ದು?
ಅಣ್ಣ ಲೈಟ್ ಪರ್ಫಾರ್ಮೆನ್ಸ್ ಚೆನ್ನಾಗೈತೆ. ಗಾಡಿ ಓಡಿಸಿದ್ರೆ ಇಷ್ಟು ಮಾಡ್ಕೆ ಬೇರೆ ಗಾಡಿ ಓಡಿಸಿದಾಗ ಆಲ್ಮೋಸ್ಟ್ ನೈಟ್ ಹೊತ್ತು ಗಾಡಿ ಓಡಿಸಕ್ಕೆ ಹಿಂಸೆ ಆಗೋದು, ಆಪೋಸಿಟ್ ಗಾಡಿ ಬಂದಾಗ ಕಣ್ಣಿಗೆ ಹೊಡಿಯೋದು, ಗಾಡಿ ರೋಡ್ ಕಾಣ್ತಿರ್ಲಿಲ್ಲ. ಅವಾಗ ನಾವು ಅವ್ರನ್ನ ಪಾಸಿಂಗ್ ಕೇಳಿದ್ರು ನೀಟಾಗಿ ಪಾಸಿಂಗ್ ಕೊಡ್ತಿರ್ಲಿಲ್ಲ. ಈಗ ನಾನ್ ರೀಸೆಂಟ್ ಆಗಿ ಓಡಾಡಿರೋ ಮಾಡ್ಕೆ ಈಗ ನಾನು ಈ ಗಾಡಿ ಓಡಾಡ್ತಾ ಇರುವಾಗ ಜನಗಳು ನಂಬ್ತಾರೋ ನಂಬಲ್ವೋ ಗೊತ್ತಿಲ್ಲ. ಈಗ ಆಲ್ಮೋಸ್ಟ್ ಕಾರ್ ಬತ್ತಿದಂಗೆ ನನ್ಗೇನೆ ಇಲ್ಲಾರು ಕಾರವರೇ ಪಾಸಿಂಗ್ ಕೇಳಿದ್ದಾರೆ ಲೈಟ್ ಡಿಮ್ಯಾಂಡ್ ಅಪ್ ಮಾಡಿ. ಹೌದೌದು, ಆಕ್ಚುಲಿ ಕೇಳ್ತಾರೆ. ಏನಕ್ಕೆ ಅಂದ್ರೆ ಇದ್ರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ, ಇದ್ರದ್ದು ಲೈಟ್ ಅಂತೂ ಸಖತ್ ಹೊಡಿಯುತ್ತೆ ಆಕ್ಚುಲಿ. ಚೆನ್ನಾಗಿ ಲೈಟ್ ಬರುತ್ತೆ. ಆಮೇಲೆ ನಿಮ್ ಮನೆಯವ್ರಿಗೆಲ್ಲ ಇಷ್ಟ ಆಯ್ತದನು ಗಾಡಿ? ಗಾಡಿ ಇಷ್ಟ ಆಯ್ತು. ನಮ್ಮ ಲೇಡೀಸ್ ಎಲ್ಲ ಹೋಗಕ್ಕೆ ಹೇಗಿದೆ? ನಿಮ್ಮ ಅಮ್ಮನೆಲ್ಲ ಕೂರ್ಸ್ಕೊ ಓಡಿಸ್ತಾ? ಕೂರ್ಸ್ಕೊ ಹೋಗಿದ್ದೀನಿ, ಏನಿಲ್ಲ ಹೋಗ್ಬೋದು, ಆರಾಮಾಗಿ ಓಡಾಡ್ಬೋದು, ಏನಿಲ್ಲ. ನಾನು ನನ್ನ ಹತ್ರ ಗಾಡಿ ಇದಾಗ್ಲೂ ಕೂಡ ನಮ್ಮ ಅಜ್ಜಿನೆಲ್ಲ ಕೂರ್ಸ್ಕೊ ಓಡಿಸಿದ್ದೆ. ಕುತ್ಕೋತಾರೆ, ಏನಿಲ್ಲ. ಇದು ನಿಮ್ಗೆ ಒಂಥರ ಸ್ಪೆಂಡರ್ ತರನೇ ಆಗುತ್ತೆ. ಅಂದ್ರೆ ಕಂಫರ್ಟ್ ಪವರ್ ಎಲ್ಲ ಜಾಸ್ತಿ ಇದೆ. ನೀನ್ ಜೋರಾಗಿ ರೈಸ್ ಮಾಡ್ಬಿಟ್ರೆ ಹಿಂದಿಕ್ ಬಿದ್ದೋಯ್ತಾರೆ, ಹುಷಾರಾಗಿ ಓಡಿಸ್ಬೇಕಿದ್ದಾನ. ಏನಕ್ಕೆ ಅಂದ್ರೆ ನನ್ನ ಗಾಡಿನಲ್ಲೇ ನನ್ನ ಫ್ರೆಂಡ್ಸ್ ಇಬ್ರು ನೇತಾಕಿದೀನಿ. ಯಾಕೆಂದ್ರೆ ಫಸ್ಟ್ ಗೇರ್ ಅಲ್ಲಿ ರೈಸ್ ಮಾಡಿದ್ರೆ ಹಿಂದೆ ಏನು ಇಲ್ಲ. ಆಮೇಲೆ ಇದ್ರಲ್ಲಿ ಫಸ್ಟ್ ಗೇರ್ ಅಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಪಿಕಪ್ ಮಾತ್ರ ಮಸ್ತ್ ಆಗೈತೆ. ಸೊ ಆ ಟೈಮಲ್ಲೇ ಇಬ್ರು ನನ್ ಫ್ರೆಂಡ್ಸ್ ಬಿದೋಗಿದ್ರು. ಆಕ್ಚುಲಿ ಫಸ್ಟ್ ಗೇರ್ ಅಲ್ಲಿ ಹಾಕ್ಬಿಟ್ಟು ಹಿಂಗ್ ಬಿಟ್ರೆ ಫ್ರಂಟ್ ವೀಲ್ ಎತ್ಕೊಳ್ಳುತ್ತೆ. ನಾನ್ ಹೇಳೋದೇನಂದ್ರೆ ಆಲ್ಮೋಸ್ಟ್ ಟ್ರಿಪ್ಸ್ ಹಾಕಕ್ ಹೋಗ್ಬೇಡಿ ಗಾಡಿಗೆ ಟ್ರಿಪ್ಸ್ ಹಾಕುದ್ರೆ ನಮ್ಗೇನೆ ತೊಂದ್ರೆ. ಅದು ಹಿಂದೆ ಕೂತಿರೋರ್ಗೆ ಪಾಪ ಅವ್ರೇ ಆದಾಗ ಅಂದ್ರೆ ಮಬ್ಗಿಬಲ್ ನೋಡ್ತಾ ಇರ್ತಾರೆ. ನೀವು ಹೋಗ್ತೀರಾ ಹಂಸಲ್ ಗೇರ್ ಕಿದ್ ಗಾಡಿ ಬಿಡ್ತೀರಾ ನಿಮ್ದೇ ಗ್ಯಾಂಗ್ದಲ್ಲಿ, ಅವಾಗ ಅವ್ರಿಗೆ ಏನಾದ್ರೂ ತೊಂದ್ರೆ ಇದಾಗುತ್ತೆ. ನೀವು ಗಾಡಿನ ಓಡಿಸ್ಲೇಬಾರ್ದು. ಏನಾದ್ರು ಎಮರ್ಜೆನ್ಸಿ ಹೋಗ್ಬೇಕು ಅಂದ್ರೆ ಹುಷಾರಾಗಿ ಹೋಗ್ಬೇಕು ಅಂತ ನಾನು ಹೇಳೋದು. ನಾನು ಕಾಲೇಜಲ್ಲಿ ಇದ್ದಾಗಲ್ವಾ ಗಾಡಿ ತಗೊಂಡಿದ್ದು, ನಾನು ಜಾಸ್ತಿ ಟ್ರಿಬಲ್ಸ್ ನೇ ಹಾಕೊಂಡು ಓಡಿಸ್ತಾ ಇದ್ದಿದ್ದು. ಆಗ ನನಗೆ ಇಲ್ಲಿ ಫುಲ್ ನೈತಿತ್ತು. ಏನಕ್ಕೆ ಅಂದ್ರೆ ಪೆಟ್ರೋಲ್ ಟ್ಯಾಂಕ್ ಫುಲ್ ಒತ್ತದು 3 ಜನನ ಕೂಡಿಸ್ಕೊಂಡ್ರೆ. ಅದು ಪೆಟ್ರೋಲ್ ಟ್ಯಾಂಕ್ ದಪ್ಪ ಇತ್ತು ಇನ್ನ. ಸೊ ನಿನ್ಗೇನ್ ಆತರ ಏನ್ ಫೀಲ್ ಆಗಿಲ್ವಾ? ಈಗೇನಿಲ್ಲ. ಆ ಗಾಡಿಗೆ ಅಂದ್ರೆ ಅದು ಹಳೆ ಮಾಡಲ್ ಅಲ್ವಾ, ಆ ಗಾಡಿಗೆ ಹೋಲ್ಸ್ಕೊಂಡ್ರೆ ಈಗ ಇದು ಟ್ಯಾಂಕ್ ನೀಟಾಗಿ ಕೊಟ್ಟಿದ್ದಾನೆ. ಚಿಕ್ಕದಾಗಿ ಟ್ರಿಪ್ಸ್ ಹಾಕಿದೀನಿ, ನಾನು ಹೊಸ ಗಾಡಿಲಿ ಹಾಕಿದೀನಿ. ಅಂದ್ರೆ ಆ ರೀತಿ ಏನೋ ತೊಂದ್ರೆ ಏನಿಲ್ಲ, ಗಾಡಿ ಕಂಫರ್ಟಬಲ್ ಓಡಿಸಬಹುದು. ಬಟ್ ಹಿಂದೆ ಇರೋರ್ಗೆ ಸೇಫ್ಟಿ ಇರಲ್ಲ. ಸೇಫ್ಟಿ ಇಲ್ಲ ಹಿಂದೆ ಇರೋರ್ಗೆ. ಹಿಂದೆ ಏನು ಇಲ್ವಲ್ಲ? ಏನು ಇಲ್ಲ. ಒಂಚೂರು ಅವ್ರು ಯಾಮಾರ್ತು ಅಂದ್ರೆ ನಾವ್ ಎಷ್ಟಿದ್ರು ರೈಸ್ ಮಾಡಿದಾಗ ಹಿಂದೆ ಬಿದ್ದೋಗ್ತಾರೆ. ಅದ್ ಬಿಟ್ರೆ ಗಾಡಿ ಏನೋ ಮೂರಲ್ಲಿ ಓಡಿಸ್ಬೋದು, ಏನಿಲ್ಲ. ಅಂದ್ರೆ ಮೂರಲ್ಲಿ ಹಾಕ್ಬೇಡಿ, ಗಾಡಿಗೆ ಸೇಫ್ಟಿ ಇರಲ್ಲ. ಇಬ್ಬರಿಗೆ ಕಂಫರ್ಟಬಲ್ ಗಾಡಿ ಇದು. ಗೈಸ್ ಬನ್ನಿ, ಈಗ ಫಸ್ಟ್ ಈ ಗಾಡಿ ಮೇಲೆ ಕುತ್ಕೊಂಡ್ರೆ ಯಾವ ತರ ಕಾಣುತ್ತೆ ಅಂತ ತೋರಿಸ್ತೀನಿ. ಇದರಲ್ಲಿ ನಿಮ್ಗೆ 795 mm ಸೀಟ್ ಹೈಟ್ ಬರುತ್ತೆ. ಸೊ ಆರಾಮಾಗಿ 5'4", 5'5" ಈ ತರ ಹೈಟ್ ಅವರು ಕೂಡ ಆರಾಮಾಗಿ ಓಡಿಸ್ಬೋದು, ಏನು ತೊಂದರೆ ಆಗಲ್ಲ. ನನ್ನ ಹೈಟ್ ಬಂದು 5'7". ನೋಡಿ, ನಾನು ಫ್ಲಾಟ್ ಫುಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನೋಡಿ ನನ್ನ ನೀ ಕೂಡ ಬೆಂಡ್ ಆಗಿದೆ. ಅಂದ್ರೆ ಇನ್ನೊಂದು ಸ್ವಲ್ಪ ಹೈಟ್ ಇದ್ರೂ ಕೂಡ ಆರಾಮಾಗಿ ಓಡಿಸ್ಬೋದು ಈ ಗಾಡಿನ. ಸೊ ಸೀಟ್ ಹೈಟ್ ಏನು ಪ್ರಾಬ್ಲಮ್ ಆಗಲ್ಲ. 795 mm ತುಂಬಾ ಒಳ್ಳೆ ಸೀಟ್ ಹೈಟ್. ಎಲ್ಲ ಹೈಟ್ ಅವರು ಕೂಡ ಗಾಡಿ ಓಡಿಸ್ಬೋದು ಇದನ್ನ. ಇನ್ನು ಹಾಗೇನೆ ಓಡಿಸ್ಬೇಕಾದ್ರೆ ನಿಮ್ಗೆ ಈ ತರ ಕಾಣುತ್ತೆ ಗಾಡಿ. ಮಿರರ್ಸೇ ಇದಕ್ಕೆ ಲುಕ್. ಮಿರರ್ಸ್ ನ ಓಪನ್ ಮಾಡಿದ್ರೆ ಸೈಡ್ ಇಂದ ಈ ತರ ಕಾಣುತ್ತೆ. ಇನ್ನ ಫೋಲ್ಡ್ ಮಾಡಿದ್ರೆ ನೋಡಿ ಈ ತರ ಕಾಣುತ್ತೆ. ಸೊ ಓಡಿಸೋದಿಕ್ ಮಾತ್ರ ಸಖತ್ ಕಂಫರ್ಟಬಲ್ ಆಗಿದೆ ಗಾಡಿ. ರೈಡರ್ ಟ್ರಯಾಂಗಲ್ ಕೂಡ ನೋಡಿ, ನೀವೇನ್ ಜಾಸ್ತಿ ಬೆಂಡ್ ಆಗ್ಬೇಕಾಗಿಲ್ಲ. R15 ಅಲ್ಲೆಲ್ಲ ಬೆಂಡ್ ಆಗ್ತಿರಲ್ಲ ಆ ತರ. ಮತ್ತೆ ಹ್ಯಾಂಡಲ್ ಬಾರ್ ಕೂಡ ಮೇಲ್ಗಡೆನೆ ಇದೆ. ಇನ್ನ ನೀವು ಹೈಯರ್ ಸ್ಪೀಡ್ ಅಲ್ಲಿ ಈ ತರ ಬಕ್ಕೊಂಡು ಟಕ್ಕಿನಾಗಿ ಹೊಡಿಬಹುದು. ಸೊ ನಿಮ್ಗೆ ವಿಂಡ್ ಬ್ಲಾಸ್ಟ್ ಕೂಡ ಅವಾಯ್ಡ್ ಮಾಡುತ್ತೆ ಇದು ಫ್ರಂಟ್ ವಿಂಡ್ ಶೀಲ್ಡ್. ನಿಮ್ಗೆ ಬೇಕು ಅಂದ್ರೆ ಇನ್ನ ಡಬಲ್ ಬಬಲ್ ವೈಸರ್ಸ್ ಎಲ್ಲ ಬರುತ್ತೆ, ಅದನ್ನ ಹಾಕೋಬಹುದು. ನಮ್ಮ ಇಂಡಿಯಾದಲ್ಲಿ ಮೊದಲ ಬಾರಿಗೆ 140 ಸ್ಪೀಡ್ ಅಂದ್ರೇನು, 150 ಸ್ಪೀಡ್ ಅಂದ್ರೇನು ಅಂತ ತೋರಿಸ್ಕೊಟ್ಟಿದೆ ಪಲ್ಸರ್ 220. ಏನಕ್ಕೆ ಅಂದ್ರೆ ಯಾವ ಗಾಡಿನೂ ಇಷ್ಟು ಸ್ಪೀಡ್ ಹೋಗ್ತಾ ಇರ್ಲಿಲ್ಲ. ಫಸ್ಟ್ ಬೈಕಿಂಗ್ ಕಮ್ಯುನಿಟಿ ಹುಟ್ಟಾಕಿದೆ ಪಲ್ಸರ್ 220 ಅಂತ ಹೇಳ್ಬೋದು. ನನ್ನ ಗಾಡಿನಲ್ಲಿ ಆಲ್ಮೋಸ್ಟ್ 140, 145, 150 ಇಷ್ಟೆಲ್ಲ ಆರಾಮಾಗಿ ಓಡಿಸಿದೀನಿ. ಆಗ ನನ್ನ ಗಾಡಿನಲ್ಲಿ ABS ಕೂಡ ಇರ್ಲಿಲ್ಲ. ಈಗ ನೋಡ್ಬೋದು ನೀವು, ಡುವೆಲ್ ಚಾನಲ್ ABS ಕೂಡ ಬಂದಿದೆ ಗಾಡಿಗೆ. ಫ್ರಂಟ್ ಅಲ್ಲಿ ಆ ಮಿರರ್ಸು, ಆ ವೈಸರು, ಆಮೇಲೆ 2 ಕಣ್ಣು, ಇದು ಮೂಗು, ಇದು ಬಾಯಿ ಅನ್ನೋ ತರ ಮಾಡಿರೋ ಲುಕ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಇದೆ ಇದು. ಸೊ ನೋಡಿ, ಮಿರರ್ಸ್ ನ ಓಪನ್ ಮಾಡಿದ್ರೆ ಈ ತರ ಲುಕ್ ಕಾಣುತ್ತೆ ಫ್ರಂಟ್ ಅಲ್ಲಿ. ಇನ್ನ ಫೋಲ್ಡ್ ಮಾಡಿದ್ರೆ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಲುಕ್ ಬರುತ್ತೆ ನೋಡಿ. ಮಿರರ್ಸ್ ನ ಫೋಲ್ಡ್ ಮಾಡಿದ್ರೆ ಇದ್ರ ಲುಕ್ ಇನ್ನ ಎನ್ಹಾನ್ಸ್ ಆಗುತ್ತೆ. ಸೊ ಈಗ ಏನ್ ಕಾಣಿಸ್ತಿದೆ ಇದು, ಈ ಲುಕ್ಗೆ ಫಿದಾ ಆಗಿ ನಾನು ಈ ಗಾಡಿನೇ ತಗೋಬೇಕು ಅಂತ ತಗೊಂಡಿದ್ದು ನಾನು 2014ರಲ್ಲಿ. ಒಂದು ಬಜಾಜ್ ಲೋಗೋ ಇದೆ. ಎಲ್ಲ ಕಂಪ್ಲೀಟ್ ಆಲೋಜನ್ ಲೈಟ್ ಬರೋದು ಇದರಲ್ಲಿ, LED ಬರಲ್ಲ. ಸೊ ಆಲೋಜನ್ ಆದ್ರೂ ವಿಸಿಬಿಲಿಟಿ ಸಖತ್ತಾಗಿರುತ್ತೆ ಈ ಗಾಡಿನಲ್ಲಿ. ಇನ್ನು ಇಂಡಿಕೇಟರ್ಸ್ ನೋಡ್ಬೋದು ನೀವು, ಡ್ಯೂಕ್ ಇಂಡಿಕೇಟರ್ಸ್ ಹಾಕಿದ್ದಾರೆ. ಮೊದಲೆಲ್ಲ ನಿಮಗೆ ಇಂಡಿಕೇಟರ್ಸ್ ಆಲೋಜನ್ ಬರ್ತಿತ್ತು. ಸೊ ಈಗ ಅದನ್ನ ಚೇಂಜ್ ಮಾಡಿ ಡ್ಯೂಕ್ ಇಂಡಿಕೇಟರ್ಸ್ ಹಾಕಿದ್ದಾರೆ. ಇದು ಕಂಪ್ಲೀಟ್ LED ಇಂಡಿಕೇಟರ್ಸು. ಆ ಕಡೆನೂ ನೋಡ್ಕೊಂಬಿಡಿ. ಕೆಳಗಡೆ ಬಂದರೆ ಇಲ್ಲಿ ನಂಬರ್ ಪ್ಲೇಟ್ ಹೋಲ್ಡರ್ ಇದೆ. ಫ್ರಂಟ್ ಸಸ್ಪೆನ್ಷನ್ನು ಕೂಡ ಚಂಕಿ ಆಗಿದೆ, ಅಂದರೆ ದಪ್ಪ ಇದೆ. ನೀವು 150 ಪಲ್ಸರ್ 150 ಇದಕ್ಕೂ ಕಂಪೇರ್ ಮಾಡಿ ನೋಡಿಬೇಕಾದ್ರೆ ಇದ್ರದ್ದು ಸಸ್ಪೆನ್ಷನ್ ಮಾತ್ರ ಸಖತ್ತಾಗಿದೆ. ಮಡ್ಗಾರ್ಡಲ್ಲಿ ಸ್ವಲ್ಪ ಕಾರ್ಬನ್ ಫೈಬರ್ ಟಚ್ ಕೊಟ್ಟಿದ್ದಾನೆ ನೋಡಿ. ಇದೇನು ರಿಯಲ್ ಕಾರ್ಬನ್ ಫೈಬರ್ ಅಲ್ಲ, ಬಟ್ ಆ ಥರ ಟಚ್ ಸ್ಟಿಕ್ಕರಿಂಗ್ ಅಷ್ಟೇ ಅದು. ಇನ್ನು ಟೈರ್ಸ್ ಬಗ್ಗೆ ಬಂದರೆ TVS ಯೂರೋ ಗ್ರಿಪ್ ಟೈರ್ಸ್ ಇದೆ. ಬಟ್ ಇವರು TVS ಬ್ರ್ಯಾಂಡಿಂಗು ಎಲ್ಲೂ ಕೂಡ ಹಾಕಿಲ್ಲ. ಏನಕ್ಕೆ ಅಂದರೆ ಇವ್ರದ್ದು ಬೈಕ್ಸು ಕೂಡ ಇದೆ, ಕಾಂಪಿಟೆನ್ಸಿ ಬಿಲ್ಡ್ ಆಗುತ್ತೆ ಅಂದ್ಬಿಟ್ಟು.
ಸೊ ಇವ್ರದ್ದು ಬಜಾಜ್ ಕಂಪ್ನಿ ಆಗಿರೋದ್ರಿಂದ TVS ಬ್ರ್ಯಾಂಡಿಂಗ್ ಹಾಕಿಲ್ಲ, ಯೂರೋ ಗ್ರಿಪ್ ಅಂತ ಇದೆ ಟೈರ್ ಮೇಲೆ. ಟೈರ್ ಸೈಜ್ ಬಂದು 90/90/17. ಫ್ರಂಟ್ ಡಬಲ್ ಪಿಸ್ಟನ್ ಕ್ಯಾಲಿಪರ್ ನೋಡ್ಬೋದು ಇಲ್ಲಿ. ಸೊ ಹಾಗೇನೆ ಇಲ್ಲಿ ಫ್ರಂಟ್ ABS ರಿಂಗ್ ಇದೆ. ಈ ಗ್ರಾಫಿಕ್ಸ್ ಕೊಟ್ಟಿದ್ದಾನಲ್ಲ, ಇಲ್ಲಿ ಕಾರ್ಬನ್ ಫೈಬರ್ ಟಚ್ ಇದೆ, ಮತ್ತೆ ಇಲ್ಲೊಂದು ಸ್ವಲ್ಪ ಗ್ರಾಫಿಕ್ಸ್ ಇದೆ. ಮತ್ತೆ ಕೆಳಗಡೆ ಇಂಜಿನ್ ಪ್ರೊಟೆಕ್ಟರ್ ಇದೆ ನೋಡಿ, ಇಲ್ಲಿ ಇಂಜಿನ್ ಡರ್ಟ್ ಪ್ರೊಟೆಕ್ಟರ್. ಸೊ ಅದಕ್ಕೂ ಕೂಡ ಇದೇ ತರ ಗ್ರಾಫಿಕ್ಸ್ ಇದೆ. ಚೆನ್ನಾಗಿ ಕಾಣಿಸ್ತಿದೆ ಅದು ಗ್ರಾಫಿಕ್ಸ್. ಇಲ್ಲೊಂದು ಸ್ವಲ್ಪ ಏರ್ ಇಂಟೆಕ್ ತರ ಕೊಟ್ಟಿದ್ದಾನೆ, ಅಂದ್ರೆ ಏರ್ ಎಕ್ಸಿಟ್ ಆಗೋದಕ್ಕೆ ಯೂಸ್ ಆಗುತ್ತೆ ಇದು. ಸೊ ಇದನ್ನ ಸ್ವಲ್ಪ ಜನ ನನ್ನ ಯಾವ ತರ ಕೇಳ್ತಿದ್ರು ಅಂದ್ರೆ, ಸ್ಪೀಕರ್ ಇದೆಯಾ ಈ ಗಾಡಿನಲ್ಲಿ ಅಂತ ಕೇಳ್ತಿದ್ರು. ಇಲ್ಲ, ಇದೊಂದು ಸ್ವಲ್ಪ ಡಿಸೈನ್ ಎಲಿಮೆಂಟ್ ಅಷ್ಟೇ. ಇದು ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ, ಗಾಳಿ ಈಗ ಫ್ರಂಟ್ ಇಂದ ಒಳಗಡೆ ಹೋಗಿದ್ದು ಈಸಿಯಾಗಿ ಆಚೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇದು. ಇದೇ ನೋಡಿ ಇದ್ರದ್ದು ಇಂಜಿನ್ 223cc ಬರುತ್ತೆ ಇದು. ಏರ್ ಅಂಡ್ ಆಯಿಲ್ ಕೂಲ್ಡ್ ಆಕ್ಚುಲಿ ಇದು. ಇಲ್ಲಿ ನೋಡ್ಬೋದು ನೀವು, ಮೆನ್ಷನ್ ಮಾಡಿದ್ದಾರೆ ಆಯಿಲ್ ಕೂಲ್ಡ್ ಅಂತ. ಇದು ಕೂಲ್ ಆಗೋದಕ್ಕೆ ಗಾಳಿನೂ ತಗೊಳುತ್ತೆ, ಮತ್ತೆ ಒಳಗಡೆ ಇರೋ ಇಂಜಿನ್ ಆಯಿಲ್ನು ಕೂಡ ತಗೊಳುತ್ತೆ. ಇಂಜಿನ್ ಆಯಿಲ್ ಇಲ್ಲಿ ಪಾಸ್ ಆಗಿ ಇಲ್ಲೊಂದು ಸ್ವಲ್ಪ ರೇಡಿಯೇಟರ್ ತರ ಕೊಟ್ಟಿದ್ದಾನೆ ನೋಡಿ ಇಲ್ಲಿ ಸಣ್ಣದು. ಸೊ ಇಂಜಿನ್ ಆಯಿಲ್ ಇಲ್ಲಿ ಪಾಸ್ ಆಗಿ ಇಲ್ಲಿ ಬಂದು ಇಲ್ಲಿ ಮತ್ತೆ ಇಂಜಿನ್ ಒಳಗಡೆ ಹೋಗುತ್ತೆ. ಆಗ ಏನಾಗುತ್ತೆ ಅಂದ್ರೆ ಆಯಿಲ್ ಕೂಡ ಕೂಲ್ ಆಗುತ್ತೆ, ಇಂಜಿನ್ ಆಯಿಲ್. ಮತ್ತೆ ಇಂಜಿನ್ ಕೂಡ ಡೈರೆಕ್ಟ್ ಗಾಳಿ ಹೊಡೆದು ಇಲ್ಲಿ ಫಿನ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಂಜಿನ್ ಅಲ್ಲಿ. ಸೊ ಈ ಫಿನ್ಸ್ ಮುಖಾಂತರ ಇಂಜಿನ್ ಕೂಡ ಡೈರೆಕ್ಟ್ ಆಗಿ ಕೂಲ್ ಆಗ್ತಾ ಇರುತ್ತೆ, ಮತ್ತೆ ಆಯಿಲ್ ಕೂಡ ಈ ರೇಡಿಯೇಟರ್ ಮುಖಾಂತರ ಗಾಳಿಯಿಂದ ಕೂಲ್ ಆಗ್ತಾ ಇರುತ್ತೆ. ಅದರಿಂದ ಈ ಇಂಜಿನ್ಗೆ ಏನಂತ ಕರೀತಾರೆ ಅಂದ್ರೆ ಏರ್ ಅಂಡ್ ಆಯಿಲ್ ಕೂಲ್ಡ್ ಅಂತ. ಪವರ್ ಫಿಗರ್ಸ್ ಅಂತ ಅಂದ್ರೆ ಇದು ನಿಮ್ಗೆ 20.11 BHP ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೇನೆ 18.55 ನ್ಯೂಟನ್ ಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಪವರ್ ತುಂಬಾ ಚೆನ್ನಾಗಿದೆ, ಲೀನಿಯರ್ ಪವರ್ ಡೆಲಿವರಿ ಇರುತ್ತೆ ಇದರಲ್ಲಿ. ಆಲ್ಮೋಸ್ಟ್ ನಿಮ್ಗೆ 150 ಎಲ್ಲ ಟಾಪ್ ಸ್ಪೀಡ್ ಎಲ್ಲ ಅಚೀವ್ ಮಾಡ್ಕೋಬಹುದು. NS ಅಲ್ಲಿ ನಿಮ್ಗೆ ಇದಕ್ಕಿಂತ ಜಾಸ್ತಿ ಪವರ್ ಇದೆ. ಅದರಲ್ಲಿ ನಿಮ್ಗೆ ಇನಿಷಿಯಲ್ ಪಿಕಪ್ ಸಿಗುತ್ತೆ ಹೊರತು ಟಾಪ್ ಸ್ಪೀಡ್ ಅಷ್ಟೊಂದು ಸಿಗಲ್ಲ. ಇದ್ರಲ್ಲಿ ಸಿಗಷ್ಟು ಟಾಪ್ ಸ್ಪೀಡ್ ಅದ್ರಲ್ಲಿ ಸಿಗಲ್ಲ. ಈಗ NS ಆಗ್ಬೋದು, R15 ಆಗ್ಬೋದು, ಡ್ಯೂಕ್ 200 ಆಗ್ಬೋದು, ಈ ಮೂರು ಗಾಡಿನ ಈ ಗಾಡಿ ಟಾಪ್ ಸ್ಪೀಡ್ ಅಲ್ಲಿ ಬೀಟ್ ಮಾಡುತ್ತೆ. ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಇಲ್ಲೊಂದು ಪಲ್ಸರ್ ಬ್ಯಾಡ್ಜಿಂಗ್ ಇದೆ. ಇದ್ರದ್ದು ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದು 15 ಲೀಟರ್ ಹಿಡಿಯುತ್ತೆ. ಮೈಲೇಜು ನಾನು ಆಗ್ಲೇ ಹೇಳ್ದಂಗೆ 45ರಿಂದ 50. ಅಂದ್ರೆ ನೀವು 80 ಒಳಗಡೆ ಓಡಿಸಿದ್ರೆ, ನೀವೇನಾದ್ರೂ ಟಾಪ್ ಸ್ಪೀಡ್ ಹೊಡಿತೀನಿ ಅಂದ್ರೆ 40 ಅಂತೂ ಬರುತ್ತೆ ಗಾಡಿ. ಸೊ ಇನ್ನ ಇಲ್ಲಿ ಒಂದು ಕಂಪ್ಲೀಟ್ ಪ್ಯಾನಲ್ಗೆ ಕಾರ್ಬನ್ ಫೈಬರ್ ಟಚ್ ಕೊಟ್ಟಿದ್ದಾರೆ ನೋಡಿ, ಏನ್ ಸಗದಾಗಿ ಕಾಣಿಸ್ತಿದೆ ಅಂತ. ಅದು ಇಲ್ಲೂ ಕೂಡ ಒಂದು ಏರ್ ವೆಂಟ್ ಕೊಟ್ಟಿದ್ದಾರೆ. ಟೇಲ್ ಸೆಕ್ಷನ್ ಅಲ್ಲಿ ಒಂದು 220F ಬ್ಯಾಡ್ಜಿಂಗ್ ಇದೆ. ಸೀಟ್ಸು ಸಖತ್ ಇಂಪ್ರೂವ್ ಮಾಡಿದ್ದಾನೆ. ನಾನು ಗಾಡಿ ತಗೊಂಡಾಗ ಸೀಟ್ಸ್ ಈ ತರ ಇರಲಿಲ್ಲ. ಸೊ ಈಗ ಹೊಸದಾಗಿ ಸಖತ್ ಕಂಫರ್ಟಬಲ್ ಆಗಿದೆ. ಇದು ಮುಟ್ಟಿದ್ರೆ ಫೀಲ್ ಆಗ್ತಿದೆ. ಸೊ ನೀವು ಇದನ್ನ ತಗೊಂಡು ಆರಾಮಾಗಿ ಲಾಂಗ್ ರೈಡ್ ಹೋಗ್ಬೋದು. ಹಾಗೇನೆ ಇಲ್ಲಿ ಟ್ಯಾಂಕ್ ಮೇಲೆ ಒಂದು ಟ್ಯಾಂಕ್ ಪ್ರೊಟೆಕ್ಟರ್ ಇದೆ. ಸೊ ಇದು ನಿಮಗೆ ಈಗ ಏನಾದರೂ ಜಾಕೆಟ್ ಹಾಕಿರ್ತೀರಾ ಇಲ್ಲ ಶರ್ಟ್ ಹಾಕಿರ್ತೀರಾ, ಅದರಲ್ಲಿರೋ ಜಿಪ್ಪರು ಪೆಟ್ರೋಲ್ ಟ್ಯಾಂಕ್ ಮೇಲೆ ಯಾವುದೇ ರೀತಿ ಸ್ಕ್ರಾಚ್ ಮಾಡ್ದಂಗೆ ತಡೆಯುತ್ತೆ. ಬ್ಯಾಕ್ ಸಸ್ಪೆನ್ಷನ್ ನೋಡ್ಬೋದು, ನೈಟ್ರಾಕ್ಸ್ ಅವ್ರದ್ದು ಗ್ಯಾಸ್ ಚಾರ್ಜರ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಬ್ಯಾಕ್ ಟೈರ್ ಸೈಜ್ ಬಂದು 120/80/17 ಇಂಚು. ಅಂದ್ರೆ ಫ್ರಂಟ್ ಬ್ಯಾಕ್ ಎರಡು ಟೈರ್ ಕೂಡ 17 ಇಂಚ್ ವೀಲ್ಸ್ ಇರೋದು. ಎಕ್ಸಾಸ್ಟ್ ಡಿಸೈನ್ ಅಂತೂ ಸಖತ್ ಇಷ್ಟ ಗುರು ನನಗೆ. ಈ ಗಾಡಿನೇ ಇಷ್ಟ, ಅದ್ರಲ್ಲಂತೂ ಎಕ್ಸಾಸ್ಟ್ ಡಿಸೈನ್ ಅಂತೂ ಮಸ್ತಾಗಿದೆ. ಟೇಲ್ ಸೆಕ್ಷನ್ ಬಂದ್ರೆ ಹಿಂದ್ಗಡೆ ನಿಮ್ಗೆ ಇಟ್ಕೊಳ್ಳೋದಕ್ಕೆ 2 ಗ್ರ್ಯಾಬ್ ರೈಲ್ ಇದೆ. ಸೊ ಇದನ್ನ ಇಟ್ಕೊಂಡು ಕುತ್ಕೋಬೇಕಾಗುತ್ತೆ. ಸೊ ಇಲ್ಲ ಅಂದ್ರೆ ರೈಡರ್ನ ಇಟ್ಕೋಬೇಕಾಗುತ್ತೆ. ಟೇಲ್ ಲೈಟ್ ನೋಡಿ ಏನ್ ಸಖತ್ತಾಗಿದೆ ಅಂತ. ಫಸ್ಟ್ ಜನರೇಷನ್ 220 ಇಂದಾನು ಇದೇ ಟೇಲ್ ಲೈಟ್ ಬರ್ತಾ ಇರೋದು. ಏನೇ 2 LED ಇಂಡಿಕೇಟರ್ಸ್, ರಿಫ್ಲೆಕ್ಟರ್, ಮಡ್ಗಾಡು. ಲೆಫ್ಟ್ ಸೈಡ್ ಇಂದ ಗಾಡಿ ಈ ತರ ಕಾಣುತ್ತೆ. ಇಲ್ಲೂ ಕೂಡ ಸೇಮ್. ಈ ಕಡೆ ಪ್ಯಾನಲ್ ಅಲ್ಲಿ ನಿಮ್ಗೆ ಕಾರ್ಬನ್ ಫೈಬರ್ ಟಚ್ ಬರುತ್ತೆ ಮಿಡಲ್ ಪ್ಯಾನಲ್ ಅಲ್ಲಿ. ಸ್ವಿಂಗ್ ಆರ್ಮ್ ಮೇಲೆ ಏರ್ ಪ್ರೆಷರ್ ಇದೆ, ಅಂದ್ರೆ ಫ್ರಂಟ್ ಮತ್ತೆ ಬ್ಯಾಕ್ ಟೈರ್ ಗೆ ಎಷ್ಟು ಏರ್ ಪ್ರೆಷರ್ ಹಾಕ್ಸ್ಬೇಕು ಅಂತ. ವಿತ್ ಪಿಲಿಯನ್, ವಿತೌಟ್ ಪಿಲಿಯನ್ ಎಷ್ಟು ಏರ್ ಪ್ರೆಷರ್ ಇರಬೇಕು ಅಂತ ಇಲ್ಲಿ ತೋರಿಸಿದ್ದಾರೆ. ಚೈನ್ಸ್ ಬ್ರಾಕೆಟ್, ಅಂದ್ರೆ ಬಜಾಜ್ ಚೈನ್ಸ್ ಬ್ರಾಕೆಟ್ ಬಗ್ಗೆ ತುಂಬಾ ಮಿಸ್ಕನ್ಸೆಪ್ಷನ್ ಇದೆ. ಏನಕ್ಕೆ ಅಂದ್ರೆ ಇದು ಬೇಗ ಹೋಗ್ತಾ ಇರುತ್ತೆ ಚೈನ್ಸ್ ಬ್ರಾಕೆಟ್. ನೀವು ತುಂಬಾ ಚೇಂಜ್ ಮಾಡಿಸ್ಬೇಕು, ಮತ್ತೆ ನಿಮ್ಗೆ ಖರ್ಚು ಜಾಸ್ತಿ ಬರುತ್ತೆ ಅಂತ. ಆ ಥರದ್ದು ಯಾವುದೇ ರೀತಿ ಆಗಲ್ಲ. ಏನಕ್ಕೆ ಅಂದ್ರೆ ನೀವು ಯಾವುದೇ ಗಾಡಿ ತಗೊಂಡ್ರು 20,000 ಒನ್ಸು, ಅಂದರೆ 20,000 ಕಿಲೋಮೀಟ್ರಿಗೆ ಒಂದೇ ಸಲ ಚೈನ್ ಸ್ಪ್ರಾಕೆಟ್ನ ಚೇಂಜ್ ಮಾಡಿಸ್ಲೇಬೇಕು. ನೀವು ಓಡಿಸೋದ್ರ ಮೇಲೆ ಡಿಪೆಂಡು. ನಮ್ಮ ಫ್ರೆಂಡ್ಸು ಸುಮಾರು ಜನ ಬುಲೆಟ್ ತೊಗೊಂಡಿದ್ದಾರೆ, ಅವರು ಅಲ್ಲೆಲ್ಲ ಮುರಿದೋಗಿದೆ ಚೈನ್ ಸ್ಪ್ರಾಕೆಟ್ದು. ರಾಯಲ್ ಎನ್ಫೀಲ್ಡ್ ಬುಲೆಟು ನಾನು ಹೇಳ್ತಾ ಇರೋದು. ಅವರು ಓಡಿಸೋ ಸ್ಟೈಲ್ ಮೇಲೆ ಡಿಪೆಂಡು. ಅವರು ಬರೀ 10,000 ಕಿಲೋಮೀಟ್ರಿಗೆ ಹಿಂದ್ಗಡೆ ಸ್ಪ್ರಾಕೆಟ್ದು ಅಲ್ಲೆಲ್ಲ ಮುರಿದೋಗಿದೆ. ಸೊ ಯಾವ ಥರ ಓಡಿಸ್ತೀರಾ ಅದ್ರ ಮೇಲೆ ಡಿಪೆಂಡು. ಇದು ನನಗೆ 25,000 ಕಿಲೋಮೀಟ್ರಿಗೆ ಚೇಂಜ್ ಮಾಡಿಸಿದೆ ನನ್ನ ಗಾಡಿ ಇದ್ದಾಗ. ಅದಾದಮೇಲೆ 25,000 ಕಿಲೋಮೀಟ್ರಿಗೆ ಹಾಕ್ಸಿದ್ದು, ಮತ್ತೆ ಇನ್ನು 80,000 ಕಿಲೋಮೀಟರ್ ಆದರೂ ಚೇಂಜ್ ಮಾಡಿಸಿರ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು ಚೈನ್ ಸ್ಪ್ರಾಕೆಟ್ ಆ್ಯಕ್ಚುಲಿ. ಸೊ ನಿಮಗೆ ಯಾವುದೇ ರೀತಿ ಅಷ್ಟೊಂದು ಏನು ಖರ್ಚು ಬರಲ್ಲ. ಚೈನ್ ಸ್ಪ್ರಾಕೆಟ್ ಅಷ್ಟೇನೆ, ಏನು ಕಾಸ್ಟ್ಲಿ ಇಲ್ಲ ಗುರು. ಆರಾಮಾಗಿ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಸೊ ನಿಮಗೆ ಯಾರಾದರೂ ಚೈನ್ ಸ್ಪ್ರಾಕೆಟ್ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ, ಅದು ಬರುತ್ತೆ ಇದು ಬರುತ್ತೆ ಅಂದರೆ ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಒನ್ ಆಫ್ ದ ಬೆಸ್ಟ್ ಬೈಕು, ಆರಾಮಾಗಿ ಚೂಸ್ ಮಾಡ್ಬೋದು ಈ ಗಾಡಿನ ನೀವು. ಇದು ಆಕ್ಚುಲಿ 5 ಸ್ಪೀಡು ಗಾಡಿ, ಅಂದ್ರೆ 5 ಗೇರ್ ಬರುತ್ತೆ, 1 ಡೌನು 4 ಅಪ್ಪು. ನೀವು ಹೊಸ ಗಾಡಿ ತಗೊಂಡಾಗ ಈ ತರ ಪ್ಲಾಸ್ಟಿಕ್ ಕವರ್ ಕೊಟ್ಟಿರ್ತಾರೆ, ಇದನ್ನ ಅವತ್ತೇ ತೆಗೆದಾಕ್ಬಿಡಿ. ಇಲ್ಲ ಅಂದ್ರೆ ಇದು ಬಿಸಿಲಿಗೆ ಬಿದ್ದು ಫುಲ್ ಕಚ್ಕೊಬಿಡುತ್ತೆ. ಇಲ್ಲೆಲ್ಲ ನೋಡಿ ಫುಲ್ ಕರೆ ಬೀಳುತ್ತೆ ಅದು. ಇನ್ನ ಹೋಯ್ತಾ ಫುಲ್ ಕಚ್ಕೊಬಿಟ್ರೆ ಪ್ಲಾಸ್ಟಿಕ್ ಇಲ್ಲಿ ಅಂಟ್ಕೊಬಿಡುತ್ತೆ, ಬರಲ್ಲ ಅದು. ಸೊ ಡೆಲಿವರಿ ದಿನಾನೇ ತೆಗೆದಾಕ್ಬಿಡಿ ಈ ತರ ಕವರ್ ಕೊಟ್ಟಿದ್ರೆ. ಗಾಡಿ ಆನ್ ಮಾಡೋಣ ಬನ್ನಿ ಈಗ. ಸೊ ನೋಡಿ, ಇದು ಹೊಸ ಡಿಸ್ಪ್ಲೇ. ಈಗ ಬರ್ತಾ ಇರೋ ಪಲ್ಸರ್ ಸೀರೀಸ್ಗೆಲ್ಲ ಇದೇ ಡಿಸ್ಪ್ಲೇ ಯೂಸ್ ಮಾಡ್ತಾ ಇದ್ದಾರೆ. ಡಿಸ್ಪ್ಲೇ ಇನ್ಫಾರ್ಮೇಷನ್ಗೆ ಬಂದರೆ ಇದು ಬಂದು ಪಾರ್ಕಿಂಗ್ ಲೈಟ್ ಆನ್ ಆಗಿರುತ್ತೆ. ಆ ಕಡೆ ಈ ಕಡೆ 2 ಕ್ಯಾಟ್ ಐಸ್ ಥರ ಬರುತ್ತಲ್ಲ, ಅದು ಆನ್ ಆಗಿರೋದು ಇಂಡಿಕೇಟರ್ ಇದು.
ಇನ್ನು ನೆಕ್ಸ್ಟ್ ಇದು ಇಂಜಿನ್ ಆಯಿಲ್ ಇಂಡಿಕೇಟರ್, ಇದು ABS ಇಂಡಿಕೇಟರ್, ಇದು ಇಂಜಿನ್ ಮ್ಯಾಲ್ ಫಂಕ್ಷನ್ ಇಂಡಿಕೇಟರ್. ಈಗ ನೋಡಿ ಇಲ್ಲಿ ಇಂಜಿನ್ ಆಫ್ ಅಂತ ತೋರಿಸ್ತಾ ಇದೆ, ಗಾಡಿ ಆಫ್ ಆಗಿರೋದ್ರಿಂದ. ಇನ್ನು RPM ಇಲ್ಲಿ ತೋರಿಸುತ್ತೆ ನೋಡಿ, 0 1 2 3 4 5 10 11 ಟೋಟಲ್ 12,000 RPM ಗಂಟ ಕೊಟ್ಟಿದ್ದಾರೆ. ಇನ್ನ ಫ್ಯೂಯಲ್ ಗೇಜ್ ಬಂದು ಇಲ್ಲಿದೆ, ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಇಲ್ಲಿ ಟೋಟಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅನ್ನೋದು ತೋರಿಸುತ್ತೆ. 409 ಕಿಲೋಮೀಟರ್, 409 ಕಿಲೋಮೀಟರ್ ಓಡಿಸಿದ್ದಾರೆ ಈ ಗಾಡಿ ತಗೊಂಡ್ಮೇಲೆ. ಇಲ್ಲೂ ಕೂಡ ಆ ಕಡೆ ಸ್ವಲ್ಪ ಕಾರ್ಬನ್ ಫೈಬರ್ ಟಚ್ ಇದೆ. ಹಾಗೇನೆ ಕೆಳಗಡೆ ಬಂದ್ರೆ ಇದು ಒಂದು ಹೊಸ ಅಡಿಷನ್ ಪಲ್ಸರ್ 220ಗೆ ಮೊಬೈಲ್ ಚಾರ್ಜರ್. ಮೊಬೈಲ್ ಇಲ್ಲೇ ಯಾವ್ದಾದ್ರು ಒಂದು ಮೊಬೈಲ್ ಮೌಂಟ್ ಹಾಕೋಬಿಟ್ರೆ ಡೈರೆಕ್ಟ್ ಆಗಿ ಇಲ್ಲಿಂದ ಕೇಬಲ್ ಹಾಕೊಂಡ್ರೆ ಮೊಬೈಲ್ ಚಾರ್ಜ್ ಆಗ್ತಾ ಹೋಗ್ತಾ ಇರುತ್ತೆ. ಸ್ವಿಚ್ ಗೇರ್ ಬಗ್ಗೆ ಬಂದ್ರೆ ಇದು ಐ ಬೀಮ್ ಲೋ ಬೀಮ್ ಸ್ವಿಚ್. ಈ ಬಟನ್ ನ ಯೂಸ್ ಮಾಡ್ಕೊಂಡು ನೀವು ಡಿಸ್ಪ್ಲೇನ ಕಂಟ್ರೋಲ್ ಮಾಡ್ಕೋಬಹುದು. ಸೊ 409 ಕಿಲೋಮೀಟರ್ ಸೆಟ್ಟಿಂಗ್ಸ್. ಸೊ ಇನ್ನ ಏನೇನೋ ಇದೆ, ಮತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ ಈ ಗಾಡಿನಲ್ಲಿ. ನಿಮ್ಮ ಮೊಬೈಲ್ ನ ಕನೆಕ್ಟ್ ಮಾಡ್ಕೋಬಹುದು. ಇಂಡಿಕೇಟರ್ ಸ್ವಿಚ್, ಅಲ್ಲಿ ಇಂಡಿಕೇಟರ್ ತೋರಿಸುತ್ತೆ ಯಾವ ಕಡೆ ಆನ್ ಆಗಿದೆ ಅಂತ. ಇದು ಆರನ್ನು. ಗಾಡಿನ ಆನ್ ಮಾಡಿ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ ಬನ್ನಿ ಈಗ. ನೋಡಿ ಇದು ಐಡ್ಲಿಂಗ್ ಸೌಂಡು. ಸೊ ಹೊಸ ಗಾಡಿ ಆಗಿರೋದ್ರಿಂದ ಇದನ್ನ ಜಾಸ್ತಿ RPM ತನಕ ರೇವ್ ಮಾಡಕ್ಕಾಗಲ್ಲ. ಆಮೇಲೆ ಇನ್ನೊಂದು ಹೇಳೋದನ್ನ ಮರೆತೆ, ಎಕ್ಸಾಸ್ಟ್ ಆಕ್ಚುಲಿ ಓಲ್ಡ್ ಜನರೇಷನ್ ಅಲ್ಲಿ ಸಿಲ್ವರ್ ಕಲರ್ ಬರ್ತಿತ್ತು, ಈಗ ಕಂಪ್ಲೀಟ್ ಬ್ಲಾಕ್ ಮಾಡಿದ್ದಾನೆ. ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಬ್ಲಾಕ್ ಕಲರ್ ಎಕ್ಸಾಸ್ಟ್ ಮತ್ತೆ ಬ್ಲಾಕ್ ಕಲರ್ ಗಾಡಿಗೆ. ಗೈಸ್ ಬನ್ನಿ ಈಗ ಗಾಡಿನ ಓಡಿಸ್ ನೋಡೋಣ. ನೀವು ಗಾಡಿ ಆನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕಿಲ್ ಸ್ವಿಚ್ ನ ಫಸ್ಟ್ ಆನ್ ಮಾಡ್ಕೋಬೇಕು. ಫಸ್ಟ್ ನಿಮ್ಗೆ ಫ್ಯೂಯಲ್ ಇಂಜೆಕ್ಟರ್ದು ಸೌಂಡ್ ಬರುತ್ತೆ, ಅದನ್ನ ರನ್ ಆಗೋ ತನಕ ಬಿಡ್ಬೇಕು. ಇದು ಆನ್ ಮಾಡಿದ ತಕ್ಷಣ ಆನ್ ಮಾಡಬಾರ್ದು ಗಾಡಿನ. ಗಾಡಿ ಇನ್ನೂ ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ, ಅದರಿಂದ ನಾನೇನು ಇದನ್ನು ಜಾಸ್ತಿ ಸ್ಪೀಡಲ್ಲಿ ಏನು ಓಡಿಸಲ್ಲ. ಆಲ್ಮೋಸ್ಟ್ ಅಲ್ಲೂ ಒಂದು 30-40ನಲ್ಲೇ ಓಡಿಸಿ ತೋರಿಸ್ತೀನಿ. ನನಗೆ ಈ ಗಾಡಿನಲ್ಲಿ ಏನು ಇಷ್ಟ ಆಯ್ತಪ್ಪ ಅಂದರೆ ಗೇರ್ ಶಿಫ್ಟಿಂಗು ಸಖತ್ತು ಸ್ಮೂತಾಗಿದೆ. ಗೇರ್ ಶಿಫ್ಟಿಂಗು ಓಲ್ಡ್ ಜನ್ರೇಷನ್ಗೂ ಹೊಸ ಜನ್ರೇಷನ್ಗೂ ಕಂಪೇರ್ ಮಾಡಿದ್ರೆ. ಸೊ ಈ ಗಾಡಿ ಮೇಲೆ ಕೂತ್ಕೊಂಡ್ರೆ ನನ್ನ ಕಾಲೇಜ್ ಡೇಸ್ ಎಲ್ಲ ನೆನಪಾಗುತ್ತೆ, ಅಷ್ಟು ಮೆಮೊರೀಸ್ ಇದೆ ಪಲ್ಸರ್ 220 ಜೊತೆ. 2007ನಲ್ಲಿ ಲಾಂಚ್ ಆಗಿರೋದು, ಇನ್ನೂ ಸ್ಟಾಪ್ ಆಗಿಲ್ಲ ಅಂದರೆ ಗಾಡಿ ಇದು ಎಂಥ ಲೆಜೆಂಡ್ ಅಂತ ಯೋಚನೆ ಮಾಡಿ ನೀವು. ಚೆನ್ನಾಗಿದೆ ಗಾಡಿ, ಆರಾಮಾಗಿ ತಗೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.